ತುಂಬದ ಗ್ರಾಮದ ಇತಿಹಾಸದಲ್ಲೇ ಇವತ್ತು ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ 50 ವರ್ಷಗಳ ತುಂಬಿ ಇವತ್ತು 50 ವರ್ಷದ ಈ ಸುವರ್ಣ ಮಹೋತ್ಸವದ ಶುಭಾಶಯಗಳನ್ನು ನಾನು ಮೊದಲೆಂದು ಎಲ್ಲರಿಗೂ ಕೋರಕ್ಕೆ ಇಷ್ಟಪಡ್ತೀನಿ. ಕಳೆದ 50 ವರ್ಷಗಳಿಂದ ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಈ ಭಾಗದಲ್ಲಿ ಎಲ್ಲ ರೈತರನ್ನು ಒಳಗೊಂಡಂತೆ ಸಣ್ಣ ಪುಟ್ಟ ಉದ್ದಿಮೆದಾರರಿಗೂ ಕೂಡ ಇವತ್ತು ಸಹಕಾರಾತ್ಮಕವಾಗಿ ಸ್ಪಂದಿಸಿ ಈ ಭಾಗದ ಏಳಿಗೆಗಾಗಿ ಇವತ್ತು ತುಂಬ ಕೃಷಿ ಪತ್ತಿನ ಸಹಕಾರಿ ಸಂಘ ಬಹಳಷ್ಟು ಸ್ಮರಿಸಿದೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಬಹಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಇದರಲ್ಲಿ ಅನೇಕ ಜನ ಅಧ್ಯಕ್ಷರಾಗಿ ಹೋಗಿದ್ದಾರೆ. ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಈ ಸಂಸ್ಥೆಯನ್ನು ಒಂದು ಸುಗಮ ರೀತಿಯಲ್ಲಿ ರೈತರಿಗೆ ಇವತ್ತು ಸಹಕಾರಾತ್ಮಕವಾಗಿ, ಯಾಕಂದರೆ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕು ಅಂದರೆ ನಮ್ಮ ರೈತರಿಗಾಗಿ ಬೆನ್ನೆಲುಬು ಇದ್ದಂತೆ. ಯಾಕಂದರೆ ರೈತರಿಗೆ ಇವತ್ತು ಬೆಳೆ ಸಾಲ ಇರ್ಬೋದು, ಪಂಪ್ಸೆಟ್ ಸಾಲವನ್ನು ಕೊಡುವಂಥದ್ದಾಗಿರ್ಬೋದು, ನೇರವಾಗಿ ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕಿನಿಂದ ಅನೇಕ ಸವಲತ್ತುಗಳನ್ನು ಒದಗಿಸಿಕೊಡೋದಕ್ಕೆ ಇವತ್ತು ಮಧ್ಯಂತರ ಕೆಲಸವನ್ನು ಇವತ್ತು ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘ ಬ್ಯಾಂಕ್ಗಳು ಇವತ್ತು ಮಾಡ್ತಾ ಬರ್ತಾ ಇದೆ. ಅದರಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಕೇಂದ್ರ ಸಹಕಾರಿ ಬ್ಯಾಂಕ್ ಬಹುತೇಕ ಇಡೀ ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದ ಬೆಳವಣಿಗೆಗಳನ್ನು ಕಂಡು ರೈತರಿಗೆ ಒಂದು ಬೆನ್ನೆಲುಬಾಗುವುದಷ್ಟ ರೈತರ ಒಂದು ಏನು ಆಶಾಭಾವ ಕೂಡ ನಡೆಯುವಂತ ಕೆಲಸ ನಮ್ಮ ಅಧ್ಯಕ್ಷರು ನಿರ್ದೇಶಕ ಮಂಡಳಿಯವರು ಮಾಡ್ತಾರೆ ಅನ್ನೊಂದು ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ನೀವು ಕೊಡೋಕೆ ಇಚ್ಛೆ ಪಡ್ತೇನೆ ರೈತರ ಪರವಾಗಿ. ಯಾಕಂದ್ರೆ ತುಂಬಕ್ಕೆ ಬಂದ್ರೆ ತುಂಬದು ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಇವತ್ತು 50 ವರ್ಷದ ಆಚರಣೆ ಮಾಡ್ತಾ ಇದ್ವಿ. ಬಹಳ ವಿಶೇಷ ಅಂದ್ರೆ ಇವತ್ತು ತುಂಬದ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಅತ್ಯಂತ ಪ್ರಗತಿಯತ್ತ ಇವತ್ತು ಬಹಳ ವಿಶ್ವಾಸವನ್ನು ಗಳಿಸಿದಂತ ಇಡೀ ನಮ್ಮ ಹುನಗುಂದ ತಾಲೂಕಿನಲ್ಲಿ ಅತ್ಯಂತ ವಿಶ್ವಾಸ ಗಳಿಸಿದಂತ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಅದು ಯಾವುದಾದ್ರೂ ಆಗಿದ್ರೆ ಅದು ತುಂಬಾ ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಶ್ರೀಮಂತರು ಅದಾರ, ನಮ್ಮ ಶಾಂತಗೌಡರು ಅದಾರ, ಬಹಳ ಜನ ಗೌಡರು ಅದಾರ ಇಲ್ಲಿ ಊರಾಗ. ಯಾಕಂದ್ರೆ ಗೌಡರು ಬಂಗಾರ ಎಲ್ಲಿಟ್ರ ಅಂದ್ರೆ ನಮ್ಮ ಬ್ಯಾಂಕ್ನಾಗ ಇಟ್ರ ಏನ್ರಿ ಶರಣಪ್ಪನಾರ ಅದ್ರ ವಿಶ್ವಾಸ ಐತೆ ಅಷ್ಟೆ. ಎಲ್ಲಿ ಬಂಗಾರ ಹೋಗುದಿಲ್ಲ ಅಂತ ಗ್ಯಾರಂಟಿ ಮ್ಯಾಗ ನಮ್ಮ ತುಂಬದ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ನಲ್ಲಿ ಬಹಳಷ್ಟು ಬಂಗಾರವನ್ನು ಇಟ್ಟಿದ್ದಾರೆ, ಬಹಳಷ್ಟು ಡೆಪಾಸಿಟ್ ಕೂಡ ಮಾಡಿದ್ದಾರೆ. ಯಾಕಂದ್ರೆ ರೈತರು ತಾವು ಲಾಭ ಆದಂತ ಸಂದರ್ಭದಲ್ಲಿ ಇವತ್ತು ಬ್ಯಾಂಕ್ ಬೆಳಿಬೇಕಂದ್ರೆ ನೀವು ಇಲ್ಲಿ ಠೇವಣಿ ಇಡಲೇಬೇಕು. ಠೇವಣಿ ಇಟ್ಟಾಗ ಬ್ಯಾಂಕ್ ಉದ್ಧಾರ ಆಗೋದಕ್ಕೆ ಸಾಧ್ಯ. ಯಾಕಂದ್ರೆ ಬಹಳಷ್ಟು ಜನ ಶ್ರೀಮಂತರಿರುವಂಥ ಊರು ನನಗೆ ಗೊತ್ತೈತೆ. ನಮ್ಮ ಶಾಂತಗೌಡರು ಆಗಿರ್ಬೋದು, ಅನೇಕ ಜನ ಗೌಡರು ಈ ಭಾಗದಲ್ಲಿ ಅದಾರ, ನಮ್ಮ ಭೀಮನಗೌಡರು ಅದಾರ, ಎಲ್ಲ ಗೌಡರು ಅದಾರ ಇಲ್ಲಿ ಭಾಳ ಮಂದಿ. ಆ ಗೌಡರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಠೇವಣಿ ಇಡುವಂಥ ಕೆಲಸ ಬ್ಯಾಂಕ್ನಲ್ಲಿ ಆಗಬೇಕು. ಅಂದಾಗ ಆ ಬ್ಯಾಂಕ್ ಒಂದು ಪ್ರಗತಿಯತ್ತ ಸಾಧಿಸೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕಾರಾತ್ಮಕವಾಗಿ ಇವತ್ತು ಈ ಬ್ಯಾಂಕನ್ನು ಬೆಳೆಸುವಂಥ ಕೆಲಸ ಮಾಡಿದ್ದೀರಿ. ಇವತ್ತು 50 ವರ್ಷ ಸುವರ್ಣ ಮಹೋತ್ಸವವನ್ನು ಮಾಡಿದ್ದೀವಿ. ಮುಂದೆ ಬರೋ ದಿನಗಳಲ್ಲಿ ಇನ್ನೂ ವಜ್ರ ಮಹೋತ್ಸವವನ್ನು ಕೂಡ ಮಾಡುವಂಥ ಕಾಲ ತುಂಬಕ್ಕೆ ಬರುತ್ತೆ. ತಾವೆಲ್ಲರೂ ಕೂಡ ಆ ಒಂದು ಸಂಭ್ರಮಕ್ಕೆ ಸಜ್ಜಾಗ್ರಿ ಅನ್ನೋ ಮಾತನ್ನು ಕೂಡ ಹೇಳಿ ಇವತ್ತೇನು ನಮ್ಮ ಎಲ್ಲ ಕೃಷಿ ಪತ್ತಿನ ಬ್ಯಾಂಕಿನ ಅಧ್ಯಕ್ಷರು ಇಲ್ಲಿ ಬಹಳಷ್ಟು ಜನ ಈ ಬ್ಯಾಂಕಲ್ಲಿ ಸೇವೆಯನ್ನು ಸಲ್ಲಿಸೋದರಿಗೆ ಸನ್ಮಾನವನ್ನು ಕೂಡ ಇವತ್ತು ಮಾಡಿದರು. ಮತ್ತು ಎಲ್ಲ PKPC ಅಧ್ಯಕ್ಷರು ಕೂಡ ಇಲ್ಲಿ ಬಂದು ಭಾಗವಹಿಸಿದರೆ ತಮ್ಮ ಬ್ಯಾಂಕನ್ನು ಕೂಡ ತಮ್ಮ ಸಹಕಾರಿ ಸಂಘವನ್ನು ಕೂಡ ಇದೇ ರೀತಿ ಪ್ರಗತಿಯತ್ತ ಸಾಧಿಸೋ ನಿರ್ದೇಶಕರಾಗಿ ಇವತ್ತವರೆಗೂ ಕಾರ್ಯವನ್ನು ನಿಮ್ಮ ಆಶೀರ್ವಾದದಿಂದ ನಡೆಸ್ತಾ ಬರ್ತಾ ಇದ್ದೀವಿ. ಯಾಕಂದರೆ 2 ಬಾರಿ, 1ನೇ ಬಾರಿ ಇವತ್ತು ಆಯಿತು, 2ನೇ ಬಾರಿ ಕೂಡ ನಾನು ಇವತ್ತು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿ ಇವತ್ತು ಕಾರ್ಯವನ್ನು ನಡೆಸ್ತಾ ಇದ್ದೀವಿ. ವಿಶೇಷ ಕಾಳಜಿ ಏನಂದ್ರೆ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಂದು ಉದ್ದೇಶ ರೈತರಿಗೆ ಆಗಬೇಕು, ರೈತರಿಗೆ ನೆರವು ಆಗಬೇಕು. ರೈತರು ಪಡಿಸುವಂಥ ಕಷ್ಟದಲ್ಲಿ ನಮ್ಮ ಸಹಕಾರ ಕೂಡ ಇದ್ದಾಗ ಇವತ್ತು ರೈತನಿಗೆ ಒಂದು ನೆಲೆ ಸಿಗೋದಕ್ಕೆ ಸಾಧ್ಯ ಅನ್ನೋ ಮಟ್ಟಕ್ಕೆ ಇವತ್ತು ಅತ್ಯಂತ ರಾಜ್ಯದಲ್ಲೇ ಹೆಸರಾಂತ ಬ್ಯಾಂಕ್ ಅಂದರೆ ನಮ್ಮ ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನೋ ಮಾತನ್ನು ಬಹಳ ಹೆಮ್ಮೆ ಇತ್ತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದರ ಜೊತೆಗೆ ನಮ್ಮ ಹುನಗುಂದ ತಾಲೂಕಿನ ವ್ಯಾಪ್ತಿಯಲ್ಲಿ ಇವತ್ತು ಕಳೆದ ಬಾರಿಯಿಂದ
ಇವತ್ತು 2 ನಿರ್ದೇಶಕ ಸ್ಥಾನ ಆಯಿತು. ಒಂದು ಹುನಗುಂದು, ಒಂದು ಇಳಕಲ್. ನಾನು ಹುನಗುಂದು ಮತಕ್ಷೇತ್ರವನ್ನು ಪ್ರತಿನಿಧಿಸ್ತಿದ್ದೀನಿ. ಬಹುತೇಕ ಕಳೆದ ಚುನಾವಣೆಯಲ್ಲಿ ನಮ್ಮ ಮಾಂತೇಶ್ ನರಗುಂದವರು ಕೂಡ ಈ ಒಂದು ಸಹಕಾರಿ ಬ್ಯಾಂಕಿನ ಸ್ಥಾನಕ್ಕೆ, ಏನೇ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿದ್ರು. ಒಂದೇ ಒಂದು ಓಟ್ನಲ್ಲಿ ಅವರನ್ನ ಸೋಲನ್ನು ಅನುಭವಿಸಿದ್ರು. ಆದರೆ ಆ ಕಾಲ ಮತ್ತೆ ಬರುತ್ತೆ, ಮತ್ತೆ ಅವರು ನಿರ್ದೇಶಕರಾಗಿ ಹಾಗೆ ಆಗ್ತಾರೆ ನಮಗೆ ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಎಲ್ಲಿ ಕಳ್ಕೊಂತೀವಿ ಅಲ್ಲೇ ಹುಡುಕ್ಬೇಕಂತ, ಕಳ್ಕೊಂಡಲ್ಲೇ ಹುಡುಕ್ಬೇಕಂತ. ಆ ಹುಡುಕುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ, ಮಾಡೇ ಮಾಡ್ತೀವಿ. ಯಾಕಂದ್ರೆ ಯಾವುದೂ ಬಿಟ್ಟಿಲ್ಲ ನಾವು. ಯಾಕಂದ್ರೆ ಅನೇಕ ಜನ ಮಾತಾಡ್ತಾರೆ, ಈ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಚುನಾವಣೆಯನ್ನ ನಾವು ಮೋಸ ಮಾಡಿ ಗೆದ್ವಿ. ರಂಗ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಮಾನವ ಮೂಲತಃ ಸಂಘಜೀವಿ. ಸಂಘದಿಂದ ಸರ್ವಸ್ವವನ್ನು ಸಾಧಿಸಬಹುದು. ಜೀವನದ ಪ್ರತಿ ಹಂತದಲ್ಲಿಯೂ ಮಾನವ ಪರಸ್ಪರ ಅವಲಂಬಿಯಾಗಿದ್ದಾನೆ. ಬಸವಾದಿ ಶರಣರ ಸಂದೇಶದಂತೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ ಎಂಬ ತತ್ವ ಕೂಡಿ ಬಾಳುವುದು, ಕೂಡಿ ಬದುಕುವುದು. ಈ ದೇಶದಲ್ಲಿ ಸಹಕಾರ ಚಳವಳಿ ಆರಂಭವಾಗಿದ್ದು 18 ಹಾಗೂ 19ನೇ ಶತಮಾನದಲ್ಲಿ. ಗದಗ ಜಿಲ್ಲೆಯ ಕಣಗಿನಹಾಳ ಗ್ರಾಮದಲ್ಲಿ ಸಿದ್ದನಗೌಡ ಸೋಮನಗೌಡ ಪಾಟೀಲ್ ಅವರಿಂದ ಸದರಿ ಸಹಕಾರಿ ಸಂಘಗಳು ಆರಂಭವಾಗಿ ದೇಶದ ಬೆನ್ನೆಲುಬಾದ ರೈತರ ಸಹಾಯ ಸಹಕಾರ. ಸಹಜವಾಗಿ ಅದು ಕೈಲಾಗಲಾರ್ದವ್ರು ಮಾತಾಡ್ತಾರಂತ, ಕೈಲಾಗೋರು ಎಂದು ಮಾತಾಡುವುದಿಲ್ಲ. ಇಷ್ಟೇ, ಬಹಳ ಸಣ್ಣ ಶಬ್ದದಲ್ಲೇ ಮುಗಿಸ್ತೀನಿ ನಾನು. ಕೈಲಿ ಆಗುವಂಥವ್ರು ಗೆಲ್ಲುವಂಥ ಕೆಲಸ ಮಾಡ್ತಾರ, ಆ ಸಹಕಾರಿ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಕೈಲಿ ಆಗ್ಲಾರ್ದವ್ರು ಏನು ಮಾತಾಡ್ತಾರೋ ಬರೀ ಮಾತಾಡೋದು, ಮಾಧ್ಯಮದ ಮುಂದೆ ಮಾತಾಡೋದು. ಹಂಗೆ ಗೆದ್ರೆ ಹಿಂಗೆ ಗೆದ್ರೆ ಒಳ್ಳೆ ರಾಜೀನಾಮೆ ಕೊಡಿಸ್ಬೇಕಂತ. ಯಾರಾದರೂ ರಾಜೀನಾಮೆ ಕೊಟ್ಟಿದ್ದು ಇತಿಹಾಸ ಐತೇನೋ? ಒಳ್ಳೆ ಅಧಿಕಾರ ತಗೊಂಡ್ಮೇಲೆ ರಾಜೀನಾಮೆ ಕೊಡ್ಬೇಕಂತ. ಕೊಟ್ಟ ಕುದುರೆಯನ್ನ, ಅದಕ್ಕೆ ಒಂದು ಶಾಸ್ತ್ರ ಐತೆ, ಕೊಟ್ಟ ಕುದುರೆಯನ್ನ ಅವನು ಏರದವನು ಅವನು ಧೀರನೂ ಅಲ್ಲ, ಅವನು ಸೂರನೂ ಅಲ್ಲ ಅಂತ. ಕೊಟ್ಟ ಮ್ಯಾಗ ಬಿಡ್ತಾರ ಕುದುರೆ ಓಡಿಸೋದು ಬಿಟ್ಟು. ಕುದುರೆ ಕೊಟ್ಟಾಗ ಓಡಿಸ್ತಿರಲ್ಲ, ಕುದುರೆ ಅಂದ್ರೆ ತೆಳಗಿಡದ ಮ್ಯಾಗ ಈಗ ಓಡ್ಸಕ್ಕೆ ಹೋಗ್ತೀನಿ ಅಂತಂದ್ರೆ ಒಳ್ಳೆ ಕುದುರೆ ಕೊಡೋಕ್ಕಾಗತ್ತ? ಮಂದಿ ಒಳ್ಳೆ ಕೊಡ್ತಾರೆ, ಕೊಟ್ಟಿರ್ತಾರೆ ಒಂದ್ಸಾರಿ. ಆ ಕೊಟ್ಟಾಗ ಹತ್ತಕ್ಕೆ ಕಡಿಬೇಕು. ಅದಕ್ಕೆ ನಾನು ಬಸವರಾಜ್ ಜಾನಳ್ಳಿ ಅವ್ರಿಗೆ ಹೇಳ್ತಿರ್ತೀನಿ, ನಿನಗೊಂದು ಮಹತ್ವವಾದ ಈ ಒಂದು ತುಂಬ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷನಾಗಿ ಇವತ್ತು ಚುನಾಯಿತಗೊಂಡು ಇವತ್ತು ಅಧ್ಯಕ್ಷ ಆಗಿದೆಯಾ, ನಿನಗೊಂದು ಕುದುರೆ ಸಿಕ್ಕಿದೆ. ಆ ಕುದುರೆಯನ್ನ ಸರಿಯಾಗಿ ಓಡಿಸಿ ಜನರಿಗೆ ಅನುಕೂಲ ಮಾಡುವಂಥ ಕೆಲಸ ಮಾಡಿದಾಗ ನೀನು ಆ ಜನರ ಮನಸ್ಸಲ್ಲಿ ಉಳಿಯೋದಕ್ಕೆ ಸಾಧ್ಯ ಅನ್ನೋದನ್ನು ನಾನು ಅವ್ರಿಗೆ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಇವತ್ತು ಅವರು ಅಧ್ಯಕ್ಷ ಆದ ಮೇಲೆ ಇವತ್ತು ಹೊಸ ಒಂದು ಕಟ್ಟಡ ಆಯಿತು. ಇವತ್ತು 50 ವರ್ಷದ ಒಂದು ಸುವರ್ಣ ಮಹೋತ್ಸವವನ್ನು ಕೂಡ ಆಚರಣೆ ಮಾಡೋದಕ್ಕೆ ಇವತ್ತು ಅವಕಾಶ ಆಯಿತು. ಅದನ್ನು ತಿಳ್ಕೊಬೇಕಲ್ಲ. ಹಿಂದೆ ಭಾಳ ಮಂದಿ ಆಗಿ ಹೋಗ್ಯಾರ, ನನಗೆ ಗೊತ್ತೈತಿ. ಆದಂಥವ್ರು ಏನೇನು ಮಾಡಿರೋದು ನನಗೆ ಗೊತ್ತೈತಿ. ಯಾಕಂದರೆ 2ನೇ ಬಾರಿಗೆ ನಾನು ಈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿದೆ. ಮೊದಲು ಹುನಗುಂದ ಇಳಕಲ್ ಕೂಡ ಇತ್ತು, ಆದರೆ ಈಗ ಹುನಗುಂದ ಬೇರೆ ಇಳಕಲ್ ಬೇರೆ ಆಗಿದೆ. ಅದಕ್ಕೆ ಇವತ್ತು ಇಲ್ಲಿ ಕೂಡ ನಾವು ಸಕಾರಾತ್ಮಕವಾಗಿ ಏನೇ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಕಷ್ಟ ಏನೇ ಬಂದರೂ ಕೂಡ ನಾವು ಎದುರಿಸುವಂಥ ಶಕ್ತಿಯನ್ನ, ಸಾಮರ್ಥ್ಯನ ನಾವು ಹೊಂದಿದ್ದೀವಿ ಅನ್ನೋದನ್ನ ಗಟ್ಟಿಯಾಗಿ ನಾನು ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಯಾಕಂದ್ರೆ ನಮ್ಮ ಸರ್ಕಾರ ಕೂಡ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಸಹಕಾರಿ ಕ್ಷೇತ್ರಕ್ಕೆ ಅನೇಕ ರೈತರಿಗಾಗಿ ನೆರವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ.